ನಮಸ್ಕಾರ. ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ. ನಾಡಿನ ಸಮಸ್ತರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋದಕ್ಕಿಂತ ಮುಂಚೆ ಟಿಬಿ ಡ್ಯಾಮ್ಗೆ ಬಂದ ಮತ್ತೆರಡು ಸ್ಟಾಪ್ ಲಾಗ್ ಗೇಟ್ಗಳು. ರಾತ್ರೋರಾತ್ರಿ ಕೊಪ್ಪಳದಿಂದ ಸ್ಟಾಪ್ ಲಾಗ್ ಗೇಟ್ಗಳು ಟಿಬಿ ಡ್ಯಾಮ್ಗೆ ಬಂದಿದೆ. ಹಮೀದ್ ಇಂಜಿನಿಯರ್ ವರ್ಕ್ ಶಾಪ್ನಿಂದ ಬಂದ ಗೇಟ್. ಸ್ಟಾಪ್ ಲಾಗ್ ಕೂಡಿಸುವ ಕಾರ್ಯಾಚರಣೆ ನಿನ್ನೆ ಸ್ಥಗಿತ ಆಗಿತ್ತು. ಇವತ್ತು ಮತ್ತೆ ಪುನರಾರಂಭ ಆಗತ್ತೆ. ಬೆಳಗ್ಗೆ 8 ಗಂಟೆಯ ಬಳಿಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ತಜ್ಞರ ತಂಡ ಎದುರಿಸಿತ್ತು. 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅಳವಡಿಸಲು ಈಗ ಮತ್ತೆ ಮುಂದಾಗ್ತಾ ಇದ್ದಾರೆ. ಹರಿಯುವ ನೀರಿನಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸಲು ಈಗ ಸಿಬ್ಬಂದಿಗೆ ದೊಡ್ಡ ಚಾಲೆಂಜ್ ಆಗಿರೋದೇ ಹರಿತಾ ಇರುವಂಥ ನೀರು. ಸದ್ಯಕ್ಕೆ ಈಗ ಇನ್ನೆರಡು ಸ್ಟಾಪ್ ಲಾಗ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿಬಿ ಡ್ಯಾಮ್ಗೆ ಬಂದ ಮತ್ತೆರಡು ಸ್ಟಾಪ್ ಲಾಗ್ ಗೇಟ್ಗಳು. ರಾತ್ರೋರಾತ್ರಿ ಕೊಪ್ಪಳದಿಂದ ಸ್ಟಾಪ್ ಲಾಗ್ ಗೇಟ್ಗಳು ಟಿಬಿ ಡ್ಯಾಮ್ಗೆ ಬಂದಿದೆ. ಹಮೀದ್ ಇಂಜಿನಿಯರ್ ವರ್ಕ್ ಶಾಪ್ನಿಂದ ಬಂದ ಗೇಟ್. ಸ್ಟಾಪ್ ಲಾಗ್ ಕೂಡಿಸುವ ಕಾರ್ಯಾಚರಣೆ ನಿನ್ನೆ ಸ್ಥಗಿತ ಆಗಿತ್ತು. ಇವತ್ತು ಮತ್ತೆ ಪುನರಾರಂಭ ಆಗತ್ತೆ. ಬೆಳಗ್ಗೆ 8 ಗಂಟೆಯ ಬಳಿಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ತಜ್ಞರ ತಂಡ ಎದುರಿಸಿತ್ತು. 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅಳವಡಿಸಲು ಈಗ ಮತ್ತೆ ಮುಂದಾಗ್ತಾ ಇದ್ದಾರೆ. ಹರಿಯುವ ನೀರಿನಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸಲು ಈಗ ಸಿಬ್ಬಂದಿಗೆ ದೊಡ್ಡ ಚಾಲೆಂಜ್ ಆಗಿರೋದೇ ಹರಿತಾ ಇರುವಂಥ ನೀರು. ಸದ್ಯಕ್ಕೆ ಈಗ ಇನ್ನೆರಡು ಸ್ಟಾಪ್ ಲಾಗ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿಬಿ ಡ್ಯಾಮ್ಗೆ ಬಂದ ಮತ್ತೆರಡು ಸ್ಟಾಪ್ ಲಾಗ್ ಗೇಟ್ಗಳು. ರಾತ್ರೋರಾತ್ರಿ ಕೊಪ್ಪಳದಿಂದ ಸ್ಟಾಪ್ ಲಾಗ್ ಗೇಟ್ಗಳು ಟಿಬಿ ಡ್ಯಾಮ್ಗೆ ಬಂದಿದೆ. ಹಮೀದ್ ಇಂಜಿನಿಯರ್ ವರ್ಕ್ ಶಾಪ್ನಿಂದ ಬಂದ ಗೇಟ್. ಸ್ಟಾಪ್ ಲಾಗ್ ಕೂಡಿಸುವ ಕಾರ್ಯಾಚರಣೆ ನಿನ್ನೆ ಸ್ಥಗಿತ ಆಗಿತ್ತು. ಇವತ್ತು ಮತ್ತೆ ಪುನರಾರಂಭ ಆಗತ್ತೆ. ಬೆಳಗ್ಗೆ 8 ಗಂಟೆಯ ಬಳಿಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ತಜ್ಞರ ತಂಡ ಎದುರಿಸಿತ್ತು. 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅಳವಡಿಸಲು ಈಗ ಮತ್ತೆ ಮುಂದಾಗ್ತಾ ಇದ್ದಾರೆ. ಹರಿಯುವ ನೀರಿನಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸಲು ಈಗ ಸಿಬ್ಬಂದಿಗೆ ದೊಡ್ಡ ಚಾಲೆಂಜ್ ಆಗಿರೋದೇ ಹರಿತಾ ಇರುವಂಥ ನೀರು. ಸದ್ಯಕ್ಕೆ ಈಗ ಇನ್ನೆರಡು ಸ್ಟಾಪ್ ಲಾಗ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿಬಿ ಡ್ಯಾಮ್ಗೆ ಬಂದ ಮತ್ತೆರಡು ಸ್ಟಾಪ್ ಲಾಗ್ ಗೇಟ್ಗಳು. ರಾತ್ರೋರಾತ್ರಿ ಕೊಪ್ಪಳದಿಂದ ಸ್ಟಾಪ್ ಲಾಗ್ ಗೇಟ್ಗಳು ಟಿಬಿ ಡ್ಯಾಮ್ಗೆ ಬಂದಿದೆ. ಹಮೀದ್ ಇಂಜಿನಿಯರ್ ವರ್ಕ್ ಶಾಪ್ನಿಂದ ಬಂದ ಗೇಟ್. ಸ್ಟಾಪ್ ಲಾಗ್ ಕೂಡಿಸುವ ಕಾರ್ಯಾಚರಣೆ ನಿನ್ನೆ ಸ್ಥಗಿತ ಆಗಿತ್ತು. ಇವತ್ತು ಮತ್ತೆ ಪುನರಾರಂಭ ಆಗತ್ತೆ. ಬೆಳಗ್ಗೆ 8 ಗಂಟೆಯ ಬಳಿಕ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ತಜ್ಞರ ತಂಡ ಎದುರಿಸಿತ್ತು. 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅಳವಡಿಸಲು ಈಗ ಮತ್ತೆ ಮುಂದಾಗ್ತಾ ಇದ್ದಾರೆ. ಹರಿಯುವ ನೀರಿನಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸಲು ಈಗ ಸಿಬ್ಬಂದಿಗೆ ದೊಡ್ಡ ಚಾಲೆಂಜ್ ಆಗಿರೋದೇ ಹರಿತಾ ಇರುವಂಥ ನೀರು. ಸದ್ಯಕ್ಕೆ ಈಗ ಇನ್ನೆರಡು ಸ್ಟಾಪ್ ಲಾಗ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು
ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.